ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಅಧಿಕಾರಿಗಳಿಗೆ ತರಬೇತಿ ಸಂವಾದ. ಅಧಿಕಾರಿಗಳು ಕಾಯ್ದೆ ಪರಿಣಾಮಕಾರಿಗೆ ಬದ್ಧತೆ ಪ್ರದರ್ಶಿಸಿ ಪಿ ವೆಂಕಟಸಿಂಗ್. ಕದಳಿ ಮಹಿಳಾ ವೇದಿಕೆ ಪ್ರಥಮ ಸಮ್ಮೇಳನ. ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಆತ್ಮವಿಮರ್ಶೆ ಅಗತ್ಯ. ಆಶಾದೇವಿ. ಮುಂಗಾರು ಸಾಂಸ್ಕೃತಿಕ ಹಬ್ಬ ಮುಂದೂಡಿಕೆ. ಉಟ್ಕೂರು ಕೃಷ್ಣಮೂರ್ತಿ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕು. ಎ ವಸಂತಕುಮಾರ್ ಮಾದಿಗ ಸಮಾಜದವರಲ್ಲ. ಪಿ ನರಸಪ್ಪ. ಮತ್ತು ನಗರದಲ್ಲಿ ಸಸಿ ನೆಡುವಾಗ ಅಗತ್ಯ ಎಚ್ಚರ ವಹಿಸಲಿ. ಶಬೀರ್ ಅಹಮದ್ ಹೌದಡಿ. ಆಡಳಿತದಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ ಹಾಗೂ ಬದ್ಧತೆಯನ್ನು ಖಚಿತಪಡಿಸುವ ಪ್ರಮುಖ ಸಾಧನವೇ ಮಾಹಿತಿ ಹಕ್ಕು ಕಾಯ್ದೆಯಾಗಿದ್ದು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಾಲಮಿತಿಯೊಳಗೆ ಅರ್ಜಿದಾರರಿಗೆ ಮಾಹಿತಿ ಒದಗಿಸುವ ಮೂಲಕ ಈ ಕಾಯ್ದೆಯ ಘನತೆ ಮತ್ತು ಗೌರವವನ್ನು ಕಾಪಾಡಬೇಕು ಎಂದು ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟಸಿಂಗ್ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗಾಗಿ ಆಯೋಜಿಸಿದ್ದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕಾರ್ಯಾಗಾರ ಹಾಗೂ ಅಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾಗಿ 20 ವರ್ಷ ಕಳೆದಿದ್ದರೂ ಅಧಿಕಾರಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಕಾಯ್ದೆಯ ಬಗ್ಗೆ ಸಮರ್ಪಕ ಅರಿವು ಮೂಡಿಲ್ಲ ಎಂಬುದು ತಾವು ಮಾಹಿತಿ ಆಯುಕ್ತರಾದ ಬಳಿಕ ಪ್ರಕರಣಗಳ ವಿಚಾರಣೆ ನಡೆಸಿದ ವೇಳೆ ಗಮನಕ್ಕೆ ಬಂದಿದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ರೀತಿಯ ಮಾಹಿತಿಯನ್ನು ನೀಡಬೇಕು, ಯಾವ ಮಾಹಿತಿಯನ್ನು ನಿರಾಕರಿಸಬಹುದು, ಎಷ್ಟು ದಿನಗಳೊಳಗೆ ಮಾಹಿತಿ ಒದಗಿಸಬೇಕು ಹಾಗೂ ತಮ್ಮ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳನ್ನು ಯಾವ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಬೇಕು ಎಂಬ ವಿಷಯಗಳಲ್ಲಿ ಅನೇಕ ಅಧಿಕಾರಿಗಳಿಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಈ ಅರಿವಿನ ಕೊರತೆಯೇ ಹೆಚ್ಚಿನ ಮೇಲ್ಮನವಿ ಪ್ರಕರಣಗಳಿಗೆ ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ಅಕ್ಟೋಬರ್ ತಿಂಗಳಲ್ಲಿ ಮಾಹಿತಿ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾರ್ಯಾಗಾರಗಳನ್ನು ಆಯೋಜಿಸಿ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ತರಬೇತಿ ನೀಡಲಾಗುತ್ತಿದೆ. ಈಗಾಗಲೇ 5 ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳು ಪೂರ್ಣಗೊಂಡಿದ್ದು, ರಾಯಚೂರು 6ನೇ ಜಿಲ್ಲೆಯಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚು ಸುಮಾರು 2,000ಕ್ಕೂ ಅಧಿಕ ಮಾಹಿತಿ ಹಕ್ಕು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಬಾಕಿ ಇರುವುದರಿಂದ ಇಲ್ಲಿನ ಅಧಿಕಾರಿಗಳಿಗೆ ವಿಶೇಷ ತರಬೇತಿ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಯಚೂರು ಜಿಲ್ಲೆಯ ಆರ್ಡಿಪಿಆರ್ ಇಲಾಖೆಯಲ್ಲಿ 596, ಕಂದಾಯ ಇಲಾಖೆಯಲ್ಲಿ 331, ಆರ್ಡಿಎ ಇಲಾಖೆಯಲ್ಲಿ 264, ಜಲಸಂಪನ್ಮೂಲ ಇಲಾಖೆಯಲ್ಲಿ 233, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 121, ಲೋಕೋಪಯೋಗಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ತಲಾ 90 ಪ್ರಕರಣಗಳು ಸೇರಿ ಜಿಲ್ಲೆಯಲ್ಲಿ ಹಲವು ಪ್ರಕರಣಗಳು ಬಾಕಿ ಇವೆ ಎಂದರು. ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮಾಹಿತಿ ನೀಡುವಾಗ ಮಾಡುತ್ತಿರುವ ಸಾಮಾನ್ಯ ತಪ್ಪುಗಳು ಹಾಗೂ ಅವುಗಳನ್ನು ಸರಿಪಡಿಸಿಕೊಳ್ಳುವ ವಿಧಾನಗಳ ಕುರಿತು ವಿವರವಾಗಿ ತಿಳಿಸಲಾಗುವುದು ಎಂದರು. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕಾಲಮಿತಿಯೊಳಗೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಯೋಗಕ್ಕೆ ದಂಡ ವಿಧಿಸುವ ಹಾಗೂ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುವ ಅಧಿಕಾರವಿದೆ. ಆದರೆ ಅಧಿಕಾರಿಗಳಲ್ಲಿ ಅರಿವಿನ ಕೊರತೆಯಿಂದ ಇಂತಹ ಪರಿಸ್ಥಿತಿ ಉಂಟಾಗಬಾರದು ಎಂಬ ಉದ್ದೇಶದಿಂದಲೇ ಈ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಾಕಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಲ್ಲಿ ಮಾಹಿತಿ ನೀಡುವ ಬಗ್ಗೆ ಉದಾಸೀನತೆ, ನಿರ್ಲಕ್ಷ್ಯ ಹಾಗೂ ಅನಗತ್ಯ ಆತಂಕ ಕಂಡುಬರುತ್ತಿದೆ. ಹಲವಾರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಮರ್ಪಕವಾಗಿ ಅಧ್ಯಯನ ಮಾಡಿಲ್ಲ. ವಾಸ್ತವವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾಯ್ದೆಯ ಕೆಲವೇ ಪ್ರಮುಖ ಸೆಕ್ಷನ್ಗಳು ಅನ್ವಯಿಸುತ್ತವೆ. ಅವುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದರೆ ಇಷ್ಟೊಂದು ಪ್ರಕರಣಗಳು ಬಾಕಿ ಉಳಿಯುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ನೌಕರಿ ಪಡೆಯುವುದು ದೊಡ್ಡ ಅವಕಾಶ. ಲಕ್ಷಾಂತರ ಜನರಲ್ಲಿ ಕೆಲವೇ ಜನರಿಗೆ ಈ ಅವಕಾಶ ದೊರೆಯುತ್ತದೆ. ಅಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ನಾಗರಿಕರಿಗೆ ಇರುವ ಮಾಹಿತಿ ಪಡೆಯುವ ಹಕ್ಕನ್ನು ಗೌರವಿಸಿ ಕಾಲಮಿತಿಯೊಳಗೆ ಮಾಹಿತಿ ನೀಡುವುದು ತಮ್ಮ ಆದ್ಯ ಕರ್ತವ್ಯವೆಂದು ತಿಳಿಸಿದರು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದ ಬಳಿಕ ದೇಶದ ವಿವಿಧ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿವೆ. ರಾಜ್ಯ ಸರ್ಕಾರವು ಹಲವು ಸುತ್ತೋಲೆಗಳ ಮೂಲಕ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಪಾಲಿಸಲಾಗುತ್ತಿಲ್ಲ
ನೀಡಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಪ್ರಕಟಿಸಬೇಕಾದ 17 ಅಂಶಗಳ ಮಾಹಿತಿಯನ್ನು ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರ ತನ್ನ ಕಚೇರಿಯ ಸೂಚನಾ ಫಲಕದಲ್ಲಿ ಹಾಗೂ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಹೀಗೆ ಮಾಡಿದರೆ ಸಾರ್ವಜನಿಕರು ಅನಗತ್ಯವಾಗಿ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸುವ ಅಗತ್ಯವೇ ಇರುವುದಿಲ್ಲ ಎಂದು ಹೇಳಿದರು. ಆದರೆ 90%ಕ್ಕೂ ಹೆಚ್ಚು ಕಚೇರಿಗಳಲ್ಲಿ ಕಾಯ್ದೆಯ ನಿಯಮಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ ಎಂಬುದು ಮಾಹಿತಿ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಗಳ ಸಂಖ್ಯೆಯಿಂದಲೇ ಗೊತ್ತಾಗುತ್ತಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಡಿಪಿಎಆರ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಿಗಳಿಗೆ ಕಡ್ಡಾಯ ನಿರ್ದೇಶನ ನೀಡುವಂತೆ ಮನವಿ ಮಾಡಲಾಗಿದೆ. ಅದರಂತೆ ಕಳೆದ ತಿಂಗಳ 26ರಂದು ಮತ್ತೊಂದು ಸುತ್ತೋಲೆ ಹೊರಡಿಸಲಾಗಿದ್ದು, ಡಿಸೆಂಬರ್ ಅಂತ್ಯದೊಳಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಕಾಯ್ದೆಯ ನಿಯಮಗಳನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಎಂದು ಸರ್ಕಾರ ನಿರ್ದೇಶನ ನೀಡಿದೆ ಎಂದು ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು, ಕಲ್ಯಾಣ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಬಾಕಿ ಇವೆ. ಸರಿಸುಮಾರು 2000ಕ್ಕೂ ಅಧಿಕ ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಬಾಕಿ ಇರುವ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಾಗಾರ ರಾಯಚೂರು ಜಿಲ್ಲೆಗೆ ಅತಿ ಅವಶ್ಯ ಅನ್ನುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಾಗಾರವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ನೀಡಿದ್ದೇನೆ. ಆಮೇಲೆ ಸಂವಾದ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಿದ್ದೀರಿ, ಅವುಗಳನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋ ಕುರಿತಂತೆ ತದನಂತರ ನಾನು ಎಲ್ಲ ವಿವರಗಳನ್ನು ತಮಗೆ ತಿಳಿಸ್ತೇನೆ. ಮಾಹಿತಿ ಹಕ್ಕು ನಡಿ ಮಾಹಿತಿ ಕೊಡಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ದಂಡ ವಿಧಿಸುವ ಮತ್ತು ಅವರನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸಲು ನಾಗರಿಕ ಸಿವಿಲ್ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಯಾವ ರೀತಿ ಒಳಪಡುತ್ತದೋ ಅದೇ ರೀತಿ ಮಾಹಿತಿ ಹಕ್ಕು ಆಯೋಗಕ್ಕೆ ಅಂತ ಒಂದು ಅಧಿಕಾರ ಇದೆ. ಸಕಾಲದಲ್ಲಿ ಯಾರು ಮಾಹಿತಿ ಒದಗಿಸುವುದಿಲ್ಲವೋ ಅಂತಹ ಅಧಿಕಾರಿಗೆ ದಂಡ ವಿಧಿಸತಕ್ಕಂಥ ಹಾಗೂ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುವಂಥ ಅಧಿಕಾರ ಆಯೋಗಕ್ಕೆ ಇದೆ. ಅಂತಹ ದಂಡನೆಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಗಾಗಬಾರದು, ಅಧಿಕಾರಿಗಳಿಗೆ ಮಾಹಿತಿ ಕೊರತೆಯಿಂದ ಈ ಸಮಸ್ಯೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಈ ಒಂದು ಮಹತ್ವಪೂರ್ಣ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತು ಪ್ರಾಧಿಕಾರಗಳಲ್ಲಿ ಮಾಹಿತಿಯನ್ನು ಕೊಡುವ ಬಗ್ಗೆ ಉದಾಸೀನತೆ, ನಿರ್ಲಕ್ಷ್ಯ ಮತ್ತು ಅಂಜಿಕೆ ಈ ರೀತಿಯ ಕೊರತೆಗಳು ಕಂಡುಬರುತ್ತವೆ. ಕೆಲವು ಜನರಿಗೆ ಮಾಹಿತಿ ಹಕ್ಕಿನ ಬಗ್ಗೆ ಯಾರೂ ಓದಿ ಇಲ್ಲ. ಭಾಳ ಸಂಕ್ಷಿಪ್ತವಾಗಿ ಕೇವಲ 30 ಕಾಯ್ದೆಗಳು ಮಾತ್ರ ಈ ಕಾಯ್ದೆಯ ಅಡಿಯಲ್ಲಿದ್ದಾವೆ. ವಿಶೇಷವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಒಂದು 8ರಿಂದ 10 ಸೆಕ್ಷನ್ಗಳು ಮಾತ್ರ ಅನ್ವಯಿಸ್ತವೆ. ಬಹುತೇಕರಿಗೆ ಅದರ ಕೊರತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಕೊರತೆ ಇರಲಿಲ್ಲ ಅಂತಂದರೆ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಅಷ್ಟೊಂದು ಪ್ರಕರಣಗಳು ವಿಲೇವಾರಿಗೆ ಬಾಕಿ ಇರ್ತಿರಲಿಲ್ಲ. ಇವತ್ತು ಏನಾಗಿದೆ ಅಂದರೆ 20 ವರ್ಷ ಕಾಲ ಗತಿಸಿದರೂ ಈ ಕಾಯ್ದೆಯ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರುವುದು ನಮ್ಮ ಅನುಭವಕ್ಕೆ ಬಂದಿದೆ.
ನಾನು ಮಾಹಿತಿ ಆಯುಕ್ತನಾದ ಬಳಿಕ ಪ್ರಕರಣಗಳ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಿವೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ರೀತಿ ಮಾಹಿತಿಯನ್ನು ಒದಗಿಸಬೇಕು, ಯಾವ ರೀತಿಯ ಮಾಹಿತಿಯನ್ನು ಕೇಳಿದರೆ ಯಾವ ರೀತಿಯ ಉತ್ತರವನ್ನು ಹಿಂಬರವನ್ನು ಕೊಡಬೇಕು, ಎಂಥ ಮಾಹಿತಿಯನ್ನು ಕೊಡಬೇಕು, ಕೊಡಬಾರದು, ಎಷ್ಟು ಸಮಯದಲ್ಲಿ ಕೊಡಬೇಕು ಮತ್ತು ತಮ್ಮ ಪ್ರಾಧಿಕಾರಕ್ಕೆ ಸಂಬಂಧ ಇಲ್ಲದ ಮಾಹಿತಿಯಾಗಿದ್ದರೆ ಅದನ್ನು ಯಾವ ರೀತಿ ವರ್ಗಾವಣೆ ಮಾಡಬೇಕು ಎಂಬುದರ ಅರಿವಿನ ಕೊರತೆ ಬಹಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕಾರ್ಯಾಗಾರನ ಮಾಡುವ ಮೂಲಕ ಅವರಿಗೆ ಮಾಹಿತಿ ಹಕ್ಕಿನ ಬಗ್ಗೆ ತಿಳುವಳಿಕೆ ನೀಡಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಈಗಾಗಲೇ 5 ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಗಳನ್ನು ಮುಗಿಸಿದ್ದೇವೆ. ಇದು 6ನೇ ಜಿಲ್ಲೆ. ಇದೇ ವೇಳೆ ಜಿಲ್ಲಾಧಿಕಾರಿ ಪೂವಿತ ಎಸ್ ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾದ ನಂತರ ಹಲವು ಹಗರಣಗಳು ಹೊರಬಿದ್ದಿವೆ. ಕೆಲವರು ಅಧಿಕಾರಿಗಳನ್ನು ಎದುರಿಸಲು ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ 24 ಬಾರಿ ಒಂದೇ ವಿಷಯದ ಕುರಿತು ಯಾರಾದರೂ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಕೇಳಿದಾಗ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಅವಕಾಶವನ್ನು ನೀಡಲಾಗಿದೆ. ಆದ್ದರಿಂದ ಮಾಹಿತಿ ಅಧಿಕಾರಿಗಳು ಸಕಾಲದಲ್ಲಿ ಮಾಹಿತಿಯನ್ನು ನೀಡುವ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ಎಂದರು. ಯಾವುದೇ ಇಲಾಖೆಯಲ್ಲಿ ಪೆಂಡೆನ್ಸಿ ಇದ್ರೂ ನಮ್ಮ ಜಿಲ್ಲೆಯದು ಪೆಂಡೆನ್ಸಿ ಅಂತಲೇ ಕಾಣುತ್ತದೆ. ಈಗ CU ಅವರಾಗಲಿ SP ಅವರಾಗಲಿ ನಾನಾಗಲಿ ಯಾವ ಜಿಲ್ಲೆಯಲ್ಲಿ ಏನೇ ಅಗತ್ಯತೆಗಳಿದ್ರೂ ಅದನ್ನು ನಮ್ಮ ಇಲಾಖೆ ಅಂತಲೇ ಪರಿಗಣಿಸಿ ಕೂಡಲೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಅದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಏನು ನಮಗೆ ಅರ್ಜಿಗಳು ಬರ್ತಾ ಇದೆ, 21 ವರ್ಷ ಆಗಿದೆ ಈ ಕಾಯ್ದೆ ಬಂದು. ನಾನು ಈ ನಮ್ಮ ಕ್ಯಾಡರ್ಗೆ ಬಂದು 10-11 ಇಯರ್ಸ್ ಆಗಿದೆ. ಮೊನ್ನೆ ಈ ಕಾಯ್ದೆ ಬಂದ ಹೊಸದಲ್ಲಿ ನಮಗೇನು ಸ್ವಲ್ಪ ಅಪ್ರಿಯೆನ್ಷನ್ಸ್ ಇತ್ತು, ಸ್ವಲ್ಪ ಭಯ ಇತ್ತು, ಸ್ವಲ್ಪ ನಿರ್ಲಕ್ಷ್ಯತೆ ಇದೆ, ಆ ಮಟ್ಟ ಕಮ್ಮಿ ಆಗಿದೆ. ಆದರೆ ಇನ್ನೂ ಕೂಡ ನಮ್ಮ ಸುಮಾರು ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್ನಲ್ಲಿ ಅದಿದೆ. ಈ ಕಾಯ್ದೆ ಬಂದ ಮೇಲೆ ಎಷ್ಟು ಒಳ್ಳೆಯದಾಗಿದೆ ಅಂತ ನಾವು ನೋಡಿದರೆ, ಈಗಾಗಲೇ CO ಅವರು ಹೇಳಿದ್ರು, ಕಮಿಷನರ್ ಅವರು ಹೇಳಿದ್ರು, ಎಷ್ಟೋ ಒಂದು ಸ್ಕ್ಯಾಮ್ಸ್ ಅನ್ನು ಕೂಡ ಅದು ಹೊರಗಡೆ ತಂದಿದೆ. ನಿಜವಾಗಿಯೂ ಹೇಳಿ, ಈ ಕಾಯ್ದೆ ಬಂದಿಲ್ಲ ಅಂದರೆ ನಮ್ಮ ಆಫೀಸಲ್ಲಿ ಯಾವ್ಯಾವುದು ದಾಖಲೆ ಇದೆ, ನಾವು 20 ವರ್ಷ 30 ವರ್ಷ ಹಿಂದೆ ನಮ್ಮ ಜಾಗದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಏನೇನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದು ಸಾಧ್ಯ ಇದೆ. ಮೇಲಧಿಕಾರಿ ಮಾಹಿತಿಯನ್ನು ಕೇಳಿದ್ರು ಕೂಡ ಮಾಹಿತಿ ಲಭ್ಯವಿಲ್ಲ ಅಂತ ಈಸಿಯಾಗಿ ಹೇಳಿಬಿಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ಕಾಯ್ದೆ ಬಂದ ಮೇಲೆ ನಮ್ಮ ಸುಮಾರು ಆಫೀಸ್ಗಳಲ್ಲಿ ನಾವೇ ಕೂಡ ದಾಖಲೆಗಳನ್ನು ರೆಡಿ ಮಾಡಿ ನೀಟಾಗಿ ಅದನ್ನು ಇವಾಗ ಸುಮಾರು ಇಲಾಖೆಗಳಲ್ಲಿ ಡಿಜಿಟೈಸೇಷನ್ ಕೂಡ ಆಗ್ತಾ ಇದೆ. ಸೊ ಅದರಿಂದ ನಮಗೆ ಇರುವ ಮಾಹಿತಿಯನ್ನು ಜೆನ್ಯೂನ್ ಆಗಿ ಬರುವ ಅಪ್ಲಿಕೇಶನ್ಸ್ಗೆ ನಿಗದಿತ ಸಮಯದಲ್ಲಿ ಮಾಹಿತಿಯನ್ನು ಕೊಡುವುದು ನಿಜವಾಗಿಯೂ ಕಷ್ಟ ಇಲ್ಲ. ನಮ್ಗೆ ಏನು ಅರ್ಜಿಗಳು ಬರ್ತಿದೆ ಅದರ ನಿಗದಿತ ಸಮಯದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಒಂದು ಸಂಕಲ್ಪ ತಗೊಂಡ್ರೆ ಡೆಫಿನೆಟ್ಲಿ ಮಾಹಿತಿಯನ್ನು ಕೊಡುವುದು ಕಷ್ಟ ಆಗೋದಿಲ್ಲ. ಕೆಲವೇ ಇನ್ಫಾರ್ಮೇಶನ್ಗಳು ನಿಜವಾಗಿ ಇರುವುದಿಲ್ಲ, ಅದಕ್ಕೆ ಸೂಕ್ತ ಸಮಯದಲ್ಲಿ ಹಿಂಬರವನ್ನು ಕೂಡ ನೀಡಬೇಕಾಗುತ್ತದೆ. ಈಗಾಗಲೇ ನಮ್ಮ ಇನ್ಫಾರ್ಮೇಶನ್ ಕಮಿಷನರ್ ಅವರು ಕೂಡ ನಮಗೆ ಹೇಳಿದ್ದಾರೆ, ಆಲ್ಮೋಸ್ಟ್ 24 ಜನರು ಯಾರು ಸತತವಾಗಿ ಅಥವಾ ಫ್ರಿವ್ಲೆಸ್ ಪೆಟಿಷನ್ಸ್ ಅನ್ನು ಹಾಕ್ತಾರೆ ಅವರನ್ನು ಬ್ಲಾಕ್ ಲಿಸ್ಟ್ ಅಲ್ಲಿ ಕೂಡ ಮಾಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಕಮಿಷನ್, ಆನರಬಲ್ ಇನ್ಫಾರ್ಮೇಶನ್ ಕಮಿಷನ್ ನಮಗೆ ಇಷ್ಟೊಂದು ಸಹಕಾರವನ್ನು ನೀಡುತ್ತಾ ಇರಬೇಕಾದ್ರೆ ನಾವು ನಮ್ಮ ಜವಾಬ್ದಾರಿಗಳನ್ನು ಕೂಡ ಸರಿಯಾದ ಸಮಯದಲ್ಲಿ ಮಾಡಬೇಕಾಗುತ್ತದೆ.
ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳು ಬಂದಾಗ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾಯ್ದೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಕಾಲದಲ್ಲಿ ಮಾಹಿತಿ ಒದಗಿಸಲು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ತಿಳಿಸಿದರು. ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತೀವಿ. ನಮಗೆ ಅಭಿವೃದ್ಧಿ ರಿಲೇಟೆಡ್ ಯಾವ ಸರ್ಕಾರದಿಂದ ಫಂಡ್ ರಿಲೀಸ್ ಆಗ್ತದೆ ಸರಿಯಾಗಿ ಎಲ್ಲ ಕಾಯ್ದೆ ನಿಯಮ ಪಾಲನೆ ಮಾಡಿ ಖರ್ಚು ಮಾಡ್ತೀವಿ. ಯಾವುದು ಡಿಸಿಷನ್ಸ್ ಇರುತ್ತೆ ಅದು ನಾವು ಸಾರ್ವಜನಿಕ ದೃಷ್ಟಿಯಲ್ಲೇ ತಗೊಂಡು ವಿದಿನ್ ದ ರೂಲ್ಸ್ ಲಿಮಿಟ್ ಅಲ್ಲೇ ನಾವು ಮಾಡಬೇಕಾಗತ್ತೆ. ಎಲ್ಲ ನಾವು ಒಂದು ಓದ್ತರನ್ನು ತಗೊಂಡು ಒಂದು ಚಾರ್ಜ್ ತಗೊಳ್ತೀವಿ. ಆದರೆ ಕೆಲವು ಕೇಸ್ನಲ್ಲಿ ಏನಾಗ್ತದೆ, ಕಾಯ್ದೆ ವೈಲೇಷನ್ಸ್ ಎಲ್ಲ ಆಗ್ತದೆ. ಈ ಎಲ್ಲ ಆದಾಗ ನಮ್ಗೆ ಯಾರು ಸಪೋಸ್ ಕಂಪ್ಲೇಂಟ್ ಮಾಡಿದಂತ ಅಪ್ಲಿಕೇಶನ್ ಕೊಟ್ಟಾಗ ಕೆಲವು ಕಡೆ ನಾವು ಎಲ್ಲರೂ ಮಾಡ್ತಾರಂತ ಇಲ್ಲ, ಬಟ್ ಕೆಲವು ಕಡೆ ಏನಾಗ್ತದೆ ನಮ್ಮ ಅಧಿಕಾರಿಗಳು ಕೂಡ ನಮ್ಮ PIOs ಇರಲಿ, ನಮ್ಮ ಪ್ಲೇಟ್ ಅಥಾರಿಟಿ ಇರಲಿ, ಯಾರು ಅಲ್ಲಿ ಅವರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಏಕೆಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಮಾಹಿತಿ ಇರೋದಿಲ್ಲ. ಅದಕ್ಕೆ ಈ ವರ್ಕ್ಶಾಪ್ನಲ್ಲಿ ಇವತ್ತು ಯಾವ್ಯಾವ ಪ್ರಶ್ನೆ ಇರುತ್ತೆ, ಡೌಟ್ಸ್ ಇರುತ್ತೆ, ಎಲ್ಲ ಪ್ರಶ್ನೆ ತಾವೆಲ್ಲರೂ ವರ್ಕ್ಶಾಪ್ನಲ್ಲಿ ಕೇಳಿಸ್ಬೇಕು. ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ, ಎಷ್ಟು ದಿವಸದಲ್ಲಿ ಮಾಹಿತಿ ಕೊಟ್ಟಾಗ ನಾವು ಈ ತರ ಮಾಹಿತಿ ಯಾವ ರೀತಿ ಕೊಟ್ಟಿದ್ವಿ ಎಲ್ಲ ಆಕ್ಚುಲಿ ಎಲ್ಲ ನಮ್ಮ ಸಿಕ್ಕದು ಒಂದು ಆಕ್ಟ್ ಬುಕ್ ಇದೆ. ಈ ಆಕ್ಟ್ ಬುಕ್ ಆಕ್ಚುಲಿ ನೀವು ಒಂದು ದಿವಸ ಬೆಳಿಗ್ಗೆ ಸಂಜೆ ಕೂತ್ಕೊಂಡು ಓದಿದ್ರೆ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತದೆ. ಆದ್ರೂ ಕೆಲವು ಟೆಕ್ನಿಕಲಿಟಿ ರಿಲೇಟೆಡ್ ನಿಮ್ಗೆ ಡೌಟ್ಸ್ ಇದ್ರೆ ದಿಸ್ ಇಸ್ ದ ಫೋರಮ್, ದಿಸ್ ಇಸ್ ದ ಡೇ. ಇವತ್ತು ಏನೇನು ನಿಮ್ ಡೌಟ್ ಇದೆ ಕ್ಲಿಯರ್ ಮಾಡಲಿ. ನಾನು ಈಗ ಮಾನ್ಯ ಆಯುಕ್ತರು ಹೇಳಿದ್ದಾರೆ, ಹೈಯೆಸ್ಟ್ ನಂಬರ್ ಆಫ್ ಪೆಂಡೆನ್ಸಿ ನಮ್ಮ RDPR ಇಲಾಖೆಯಲ್ಲಿ 594 ಇದೆ. ನಾನು ಮೊನ್ನೆ ಈಗಾಗಲೇ ಎಲ್ಲ BC ಮಾಡಿ ನಮ್ಮ DS ಅವರ ಮುಖಾಂತರ ಕೂಡ ಎಲ್ಲ ನಮ್ಮ ಪಂಚಾಯತ್ ಆಡಳಿತಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 29 ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ದೇವೆ. ಈಗ ಮುಂದೆ 24ನೇ ತಾರೀಕು ಮತ್ತೆ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಆ ಮೀಟಿಂಗ್ನಲ್ಲಿ ಕೂಡ ನಾವೆಲ್ಲ ಮಾಹಿತಿ ಕೇಳಿದ್ದೇವೆ. ತಾವೆಲ್ಲರೂ ತಮ್ಮ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡಿ, ನಿಮ್ಮ ಡ್ಯೂಟಿ ಸರಿಯಾಗಿ ಮಾಡಿ, ಸಾರ್ವಜನಿಕರು ಏನು ಮಾಹಿತಿ ಕೊಡ್ತಾರೆ ಬಗ್ಗೆ ನಿಮ್ಮ ಟೈಮ್ ಲಿಮಿಟ್ 30 days ಅಂದರೆ 30 days, ಅಪೀಲ್ ಇದ್ದರೆ 45 days, ವಾಟ್ ಎವರ್ ಇಸ್ ಯುವರ್ ಟೈಮ್ ಲಿಮಿಟ್, ಆ ಟೈಮ್ ಲಿಮಿಟ್ ಒಳಗಡೆ ಮಾಹಿತಿ ಕೊಡಬೇಕು. ಹಾಗೂ ಈಗಾಗಲೇ ಸೆಕ್ಷನ್ 4(1) ಅಂಡ್ ಸೆಕ್ಷನ್ 4(2) ಎಲ್ಲ ಇರುತ್ತೆ. ಡಿಸೆಂಬರ್ ಒಳಗಡೆ ನೀವು ಏನೇನು ಮಾಹಿತಿ ನಿಮ್ಮ ಅಫಿಷಿಯಲ್ ಪೋರ್ಟಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅದೇ ರೀತಿ ಬೇರೆ ಎಲ್ಲ ಇಲಾಖೆ ವೆಬ್ಸೈಟ್ನಲ್ಲೂ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಭಾರಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ G. ಹರೀಶ್, ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ ಸೇರಿದಂತೆ ಅನೇಕರಿದ್ದರು. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ನೀಲಮ್ಮ ಅವರ ಚಳುವಳಿ ವಚನಗಳ ನೆಲೆಗಳನ್ನು ನಾವು ಡಂಗೂರ ಸಾರಿ ಬಂಡವಾಳ ಮಾಡಿಕೊಂಡಿದ್ದೇವೆ. ಆದರೆ ಅವುಗಳನ್ನು ಅಳವಡಿಸಿಕೊಂಡು ಗೆದ್ದಿದ್ದೀವ, ಸೋತಿದ್ದೀವ ಎನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದು ಚಿಂತಕರು ಸಹ ಪ್ರಾಧ್ಯಾಪಕಿ ಡಾಕ್ಟರ್ AS ಆಶಾದೇವಿ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಪ್ರಥಮ ಕದಳಿ ಮಹಿಳಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ನಮಗೆ ವಚನಗಳ ಭಯವಿದೆ. ಶರಣ ಶರಣೆಯರ ವಚನಗಳ ಬಗ್ಗೆ ಮಾತನಾಡುವಾಗ ಅವರ ವಚನಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೀವ. ಅಕ್ಕ ಮಹಾದೇವಿ ನೀಲಮ್ಮ ಅವರ ಸಮ ಸಮಾಜದಲ್ಲಿ ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಎನ್ನುವ ಕನಸು ಅವರದ್ದಾಗಿದೆ. ಅವರ ಬದುಕಿನಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ್ದರು. ಆದರೆ ಅವರು ಮಹಿಳೆಯರಿಗೆ ಸಮಾಜದಲ್ಲಿ ಗಂಡಿನಷ್ಟೇ ಸಮಾನರಾಗಿರಬೇಕು ಎನ್ನುವ ಆಶಯವಾಗಿತ್ತು ಎಂದರು. ಮಹಿಳೆಯರು ಸಂಸಾರ, ದಾಂಪತ್ಯ, ಕುಟುಂಬಕ್ಕಾಗಿ ಎಲ್ಲವನ್ನೂ ಧಾರೆ ಎಳೆಯುತ್ತಿದ್ದು, ಆದರೆ ಅವರಿಗೆ ಸಿಗಬೇಕಾದ ಗೌರವ ಇಂದು ಸಿಗುತ್ತಿಲ್ಲ. ಮಹಿಳೆಯರು ಗಂಡಸರ ವಿರೋಧಿಯಲ್ಲ, ಆದರೆ ಮಹಿಳೆಯರನ್ನು ತಮ್ಮಿಷ್ಟದಂತೆ ಸಮಾಜ ನಡೆಸಿಕೊಳ್ಳುವುದು ಮಹಿಳಾ ವಿರೋಧಿಯಾಗಿದೆ. ಮಹಿಳೆಯರ ಮೇಲೆ ಸಾಕಷ್ಟು ಹಲ್ಲೆ, ಕೊಲೆ ಸೇರಿದಂತೆ ಹಲವು ರೀತಿಯಲ್ಲಿ ಶೋಷಣೆ ಮಾಡುತ್ತಿದ್ದೇವೆ. ಸರ್ಕಾರ ನಿರ್ಭಯ ಕಾನೂನು ತಂದಿದೆ ಎಂದು ಹೇಳುತ್ತಿದೆ, ಆದರೆ ವ್ಯವಸ್ಥೆ ಮಾತ್ರ ಹಾಗೆಯೇ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಮ ಸಮಾಜದಲ್ಲಿ ಮಹಿಳೆಯರಿಗೆ ದೊರಕುವ ಗೌರವ ಸಿಗುವಂತಾಗಬೇಕಿದೆ. ಇದು ನಮ್ಮ ಕದಳಿ ವೇದಿಕೆ ಉದ್ದೇಶವಾಗಿದೆ ಎಂದರು.
ಭಾರತದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಹೋಗಿ ಮಾತಾಡೋ ಹೊತ್ತಿನಲ್ಲಿ ಏನು ಅದನ್ನ ಡಂಗುರ ಹೊಡ್ಕೊಂಡಿರ್ತೀವಿ ನಾವು ವಚನಗಳ ಬಗೆಗೆ. ಅದು ಅಕ್ಕ ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ್ಮ ಇರ್ಬೋದು, ಯಾರೂ ಇರಬಹುದು, ಅವ್ರು ಮಾಡಿದಂತಹ ಆ ಸಾಧನೆ, ಆ ಪ್ರಯೋಗಗಳು ಅವೆಲ್ಲ ನಭೂತೋ ನ ಭವಿಷ್ಯತ್ತು ಅನ್ನೋದನ್ನ ಕೊಚ್ಚಿ ಇಳಿಸ್ತೀವಿ ನಾವು. ಎಲ್ಲ ಸರಿ, ಅದು ನಮ್ಮ ಹೆಮ್ಮೆ, ಅದು ನಮ್ಮ ಪ್ರೀತಿ. ಆದರೆ ನಾವು ಅದರಲ್ಲಿ ಗೆದ್ದಿದ್ದೀವ, ಸೋತಿದ್ದೀವ? ಯಾವ ಘನವಾದ ಉದ್ದೇಶದ ಸಲುವಾಗಿ ನಾವು ತನುಮಾನ ಧನ ಅನ್ನೋದನ್ನ ಇವತ್ತೊಂದು ಕ್ಲೀಶೆ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ, ಆ ಕ್ಲೀಶೆ ಇಲ್ಲದೆ ಅಂಥ ಪ್ರಾಮಾಣಿಕತೆಯಲ್ಲಿ ನಡೆ ಮತ್ತು ನುಡಿ ಅಂತ ಹೇಳಿದ್ರಲ್ಲ, ಆ ಎರಡು ಬೇರೆ ಬೇರೆ ಆಗದ ನೆಲೆಯಲ್ಲಿ ಆ ಶರಣರು ತಮ್ಮ ಬದುಕನ್ನು ನಡೆಸಿದ್ರು, ತಮ್ಮ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು. ಇಷ್ಟೆಲ್ಲ ಆದಮೇಲೆ ನಾವು ಅವ್ರ ಬಗೆಗೆ ಬರೀ ಮಾತಾಡ್ತಿದ್ದೀವ ಅಂತ ನನಗೊಂದು ಅನುಮಾನ ಬಂತು. ಮತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ವಚನಗಳ ಬಗ್ಗೆ ಒಂದು ಭಯ ಬೇರೆ ಹುಟ್ಟಿದೆ. ಭಯ ಯಾಕೆ ಅಂದರೆ ಅದು ನಮ್ಮನ್ನು ಹೆಂಗೆ ಕಾಡುತ್ತೆ, ಚುಚ್ಚುತ್ತೆ ಅಂತಂದರೆ, ನೀಟಿಂದ ತಿವಿದಂಗೆ ಅದು ಮಾತಾಡ್ತಿದ್ಯಲ್ಲ, ನಿನ್ನ ಕತೆ ಏನು ಮಾರಾಯ್ತು ಅಂತದ್ದು ಕೇಳುತ್ತೆ ನಮ್ಮನ್ನು ಅಲ್ವಾ? ಇಲ್ಲಿ ಕದಡಿ ಅನ್ನೋದು ಒಂದು ಅಂಗಸಂಸ್ಥೆ, ಎಲ್ಲ ನಾವು ಮಾತುಗಳನ್ನ ಆಡ್ತಾ ಇದ್ದೀವಿ. ಅಂದರೆ ಇದು ಶರಣ ಸಾಹಿತ್ಯ ಪರಿಷತ್ತು ಅದ್ರ ಜೊತೆನಲ್ಲಿದೆ ಅಂತ, ಅದ್ರ ಜೊತೆನಲ್ಲೇ ಇರಬೇಕು ಅನ್ನೋದು. ಅದ್ರ ಬಗ್ಗೆಗೂ ಏನೂ ತಕರಾರಿಲ್ಲ. ಗಂಡು ಮತ್ತು ಹೆಣ್ಣು ಒಬ್ಬರ ಬಿಟ್ಟು ಇನ್ನೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊನೆಗೂ ಈ ವ್ಯವಸ್ಥೆ ಹೆಣ್ಣನ್ನು ತನ್ನ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿ ಗೆದ್ಬಿಡುತ್ತಲ್ಲ, ಎಷ್ಟು ಚೆನ್ನಾಗಿ ಗೆದ್ದಿರುತ್ತೆ ಅಂದರೆ, ಒಂದೊಂದು ಸಮ್ಮೇಳನ ಮಾಡಲಿ, ಒಂದು ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ಮಾಡೋ ಹೊತ್ತಿನಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ, 10 ಜನ ಇದ್ದಾರೆ ಒಂದು ವಿಚಾರ ಸಂಕಿರಣ, ಒಂದು 3 ಜನ ಕೊಟ್ಬಿಟ್ರೆ ಯಾಕೆ ಹೆಣ್ಮಕ್ಳಿಗೆ ಸುಮ್ಮನೆ ಗೋಡೆ ಬೇಡ ಮಾರಿ, ಎನ್ನಾಳು ಅವ್ರು ಬರೋದು ಜಗಳ ಆಡೋದು ಯಾಕೆ ಬೇಕಾಗಲ್ಲ, ಒಂದು 3 ಜನ ಕೊಟ್ಬಿಡಿ, ಒಂದು 33% ಕೊಟ್ಬಿಟ್ರೆ ನಮಗೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ. ನಾವು ಕೇಳ್ತಾ ಇರೋದು, ಬಯಸ್ತಾ ಇರೋದು, ಯಾವ ಅಕ್ಕನನ್ನು ನಮ್ಮ ಮಾದರಿ, ನಮ್ಮ ದಾರಿ ಅಂತ ನಾವು ತಿಳ್ಕೊಂಡಿದ್ದೀವೋ ಅವರ ನಡೆದ ದಾರಿ ಇದಾಗಿತ್ತ. ದೀನ ನಾನು, ದಾನಿ ನೀನು ಅನ್ನುವ ಹಾಗೆ ಗಂಡು ಹೆಣ್ಣಿನ ಸಂಬಂಧ ಈಗಲೂ ಇರಬೇಕಾ? ಅವ್ರು ಕೊಟ್ಟು ನಾವು ಪಡ್ಕೋಬೇಕಾ, ಅಥವಾ ಅವ್ರು ಕೊಡಬೇಕು ನಾವು ಅದನ್ನು ತಗೊಳ್ಬೇಕು ಅನ್ನೋದಕ್ಕೆ, ಕೊಡೋದಕ್ಕೆ ಅವ್ರು ಯಾರು ಪಡ್ಕೊಳ್ಳೋದಕ್ಕೆ ನಾನು? ಇಂಥ 100 ಪ್ರಶ್ನೆಗಳೆಲ್ಲ ನಾವು ಹೆಣ್ಮಕ್ಳು ಈಗಲಾದರೂ ಸರಿಯಾದ ರೀತಿಯಲ್ಲಿ ಹಾಕೊಳ್ಬೇಕಲ್ಲ. ಯಾಕೆ ಸರಿಯಾದ ರೀತಿಯಲ್ಲಿ ಅನ್ನುವ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆತ್ಮವಂಚನೆಯಲ್ಲಿ ನಮ್ಮ ಲೋಕವನ್ನು ಮೀರಿಸಿದವರು ಇಲ್ಲ ರೀ. ನಮ್ಮನ್ನು ಮನುಷ್ಯರನ್ನು ಮೀರಿಸಿದಂಥ ಆತ್ಮವಂಚಕರು ಯಾರೂ ಇಲ್ಲ. ನಮಗೆಲ್ಲ ಏನು ಅನಿಸುತ್ತೆ, ಇವತ್ತು ನಮ್ಮ ಒಂದು ಪ್ರಭುತ್ವ ಏನು ಹೇಳುತ್ತಂದರೆ, ನೋಡ್ರಿ ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಲ್ವಾ, ಇರೋದಿಲ್ಲ ಅಲ್ವಾ? ಕದಳಿ ಎಂಬುದು ಭವಘೋರಾರಣ್ಯ ಅನ್ನೋದಿದೆಯಲ್ಲ, ಯಾವುದು ಆ ಭವಘೋರಾರಣ್ಯ? ಆ ಭವಘೋರಾರಣ್ಯ ಯಾವುದು ಅಂತಂದರೆ ಅದು ಈ ಲೌಕಿಕದ ಬದುಕು ಅನ್ನೋದಲ್ಲ. ಇದೇ ವೇಳೆ ಸಮ್ಮೇಳನಾಧ್ಯಕ್ಷೆ ಶರಣ ಚಿಂತಕಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಮಾತನಾಡಿದರು. ಸಮ್ಮೇಳನದ ಮುಂಚಿತವಾಗಿ ಬೆಳಗ್ಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ನಂತರ ಬಸವೇಶ್ವರ ವೃತ್ತದಲ್ಲಿ ಸಮ್ಮೇಳನ ಸರ್ವಾಧ್ಯಕ್ಷರ ಮೆರವಣಿಗೆ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ಸಂತೋಷ್ ರಾಣಿ ಅವರು ಚಾಲನೆ ನೀಡಿದರು. ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ತಲುಪಿತು. ಈ ಸಂದರ್ಭ
ಸಂದರ್ಭದಲ್ಲಿ ಕದಳಿ ವೇದಿಕೆ ರಾಜ್ಯ ಸಂಚಾಲಕಿ ಸುಶೀಲಾ ಸೋಮಶೇಖರ್, ಕದಳಿ ವೇದಿಕೆ ಜಿಲ್ಲಾಧ್ಯಕ್ಷೆ ಲಲಿತಾ ಬಸನಗೌಡ, ಎಚ್.ಬಿ. ಹಂಪಣ್ಣ, ನಾಗರಾಜ್ ಮಸ್ಕಿ, ದಾನಪ್ಪ ಸುಭಾಷ್ ಚಂದ್ರ, ಸುಮಂಗಲ ಸಕ್ರಿ, ಸದನಮ್ಮ ಗುಂಡಪ್ಪ, ಸುಮಂಗಲ ಸುಗುರಯ್ಯ ಹಿರೇಮಠ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮುನ್ನೂರು ಕಾಪು ಸಮಾಜದಿಂದ ಕಳೆದ 25 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಮುಂದೂಡಲಾಗಿದೆ ಎಂದು ಮುನ್ನೂರು ಕಾಪು ಸಮಾಜದ ಕಾರ್ಯಾಧ್ಯಕ್ಷ ಉಟ್ಕೋರು ಕೃಷ್ಣಮೂರ್ತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮುಂಗಾರು ಸಾಂಸ್ಕೃತಿಕ ಹಬ್ಬದ ರೂವಾರಿಯಾಗಿರುವ ಎ ಪಾಪಾರೆಡ್ಡಿಯವರ ಧರ್ಮಪತ್ನಿ ಪಾರ್ವತಮ್ಮ ಇವರು ನಿಧನದಿಂದ ಕಾರ್ಯಕ್ರಮ ಮುಂದೂಡಲಾಗಿದೆ. ಸಮಾಜ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ. ಈ ವರ್ಷ ಆಚರಣೆ ಮಾಡದೆ ಮುಂದಿನ ದಿನಗಳಲ್ಲಿ ನಡೆಸಲು ನಿರ್ಣಯಿಸಲಾಗಿದೆ ಎಂದರು. ನಾವು ಮಾಡಬೇಕಾದಂಥ ಈ ರಾಯಚೂರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಮಾಡಬೇಕಾದ್ರೆ 25 ವರ್ಷ 26ನೇ ವರ್ಷ ಪದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಅನುಭವವಾದಂಥ ಪಾಪರೆಡ್ಡಿ ಅವರ ಧರ್ಮಪತ್ನಿ ವಿಧಿವಶರಾಗಿರುವುದರಿಂದ ಭಾಳ ವಿಚಾರದಿಂದ ನಾವು ತಿಳಿಸಬಯಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪಾಪರೆಡ್ಡಿ ಅವರು 3 ತಿಂಗಳವರೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥಲ್ಲ ನಿಯಮ ಪ್ರಕಾರ. ಆದ ಕಾರಣ ಅವರಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಬಂಧುಗಳೆಲ್ಲ ನಾವು ವಿಚಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಯಾವ ಮಾಡಬೇಕೆಂಬುದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸತಕ್ಕಂಥಲ್ಲ ಅಂತೇಳಿ. ಯಾಕೆಂದರೆ ಅವರು ರೂವಾರಿಗಳು, ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರೋದ್ರಿಂದ ನಾವು ಕಾರ್ಯಕ್ರಮ ಮಾಡುವ ಸಮಂಜಸವಾಗಿ ತಿಳ್ಕೊಂಡು ಎಲ್ಲ ಬಂಧುಗಳು, ಸಮಾಜದ ಬಂಧುಗಳಲ್ಲಿ ತೀರ್ಮಾನ ಮಾಡಿ ಈ ಒಂದು ಪತ್ರಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜದ ಮುಖಂಡ ಎನ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರ ಪತ್ನಿ ನಿಧನದಿಂದಾಗಿ ಮುಂಗಾರು ಹಬ್ಬ ಆಚರಣೆಯನ್ನು ಕೈಬಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಚರ್ಚಿಸಿ ನಿರ್ಧರಿಸಲಾಗುತ್ತದೆ. ಸಮಾಜದಿಂದ ಆಚರಣೆಗೆ ಸಿದ್ಧತೆಗಳು ನಡೆದಿದ್ದವು. ಆದರೆ ಕಾರ್ಯಕ್ರಮದ ರೂವಾರಿಯಾಗಿರುವ ಪಾಪಾರೆಡ್ಡಿಯವರ ಅನುಪಸ್ಥಿತಿಯಲ್ಲಿ ಆಚರಣೆ ಮಾಡಲು ಸಮಾಜ ನಿರ್ಧರಿಸಿದೆ ಎಂದರು. ಅವರಲ್ಲಿ ಮುಂದೆ ಇಡಲಾಗಿದೆ. ಸಮಾಜದವರು ಅವರೆಲ್ಲ ಅವರಿಗೆ ಸಮಾಜದವರು ಅವರಲ್ಲಿ ಮುಂದೆ ಇಡಲಾಗಿದೆ. ಸಮಾಜದವರು ಅವರೆಲ್ಲ ಅವರಿಗೆ ಸಮಾಜದವರು ಅವರಲ್ಲಿ ಮುಂದೆ ಇಡಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಜಿ ಪ್ರತಾಪ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಯು ಗೋವಿಂದ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಮಲ್ಲೇಶಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರುವ ಎನ್.ಎಸ್. ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಅವರ ಸುದೀರ್ಘ ರಾಜಕೀಯವನ್ನು ಮನ್ನಣೆ ಮಾಡಬೇಕು ಎಂದು ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಪಿ ನರಸಪ್ಪ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಮಾರು ವರ್ಷಗಳಿಂದ ಪಕ್ಷ ಸಂಘಟಿಸುವ ಜೊತೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಒತ್ತು ನೀಡಿ ಕೆಲಸ ಮಾಡಿದ್ದಾರೆ. ಸಣ್ಣ ನೀರಾವರಿ ಸಚಿವರಾಗಿ 3 ವರ್ಷ ಕೆಲಸ ಮಾಡಿದ್ದು, ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವ ಮೂಲಕ ಬಾಕಿ ಇರುವ ಕಾಮಗಾರಿ ಪೂರ್ಣಗೊಳಿಸಲು ಅವಕಾಶ ನೀಡಬೇಕೆಂದರು. ಹಗಲಿರುಳು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುವ ರಾಜಕಾರಣಿಗಳ ಅವಶ್ಯಕತೆ ಇದೆ. ಪಕ್ಷದ ನಾಯಕರು ಕ್ರಿಯಾಶೀಲರನ್ನು ಗುರುತಿಸಿ ಸಚಿವ ಸ್ಥಾನ ನೀಡಬೇಕು. ನಗರದ 80 ಫೀಟ್ ರೋಡ್ನಲ್ಲಿ ಎನ್.ಎಸ್. ಬೋಸರಾಜು ಇವರ ಪುತ್ಥಳಿ ಸ್ಥಾಪಿಸಬೇಕೆಂದರು. ವಿಧಾನ ಪರಿಷತ್ ಸದಸ್ಯರಾಗಿರುವ ಎ ವಸಂತಕುಮಾರ್ ಇವರು ಮಾದಿಗ ಸಮಾಜದವರಲ್ಲ. ಮೂಲತಃ ಆಂಧ್ರ ಮೂಲದವರಾದ ಅವರು ಹರಿಜನವಾಡದಲ್ಲಿ ವಾಸ ಮಾಡಿ ಮಾದಿಗ ಮೀಸಲಾತಿಯನ್ನು ದುರ್ಬಳಕೆ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರಕರಣವೊಂದರಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ ಪ್ರಕರಣದಲ್ಲಿ 400 ರೂಪಾಯಿ ದಂಡ ಕಟ್ಟಿ ಬಿಡುಗಡೆಯಾಗಿದ್ದಾರೆ. 354 ಕಲಂನಲ್ಲಿ ಸಜೆಯಾದ ವ್ಯಕ್ತಿಗೆ ಚುನಾವಣೆಗೆ ಸ್ಪರ್ಧಿಸಲು ಸಹ ಅನರ್ಹರಾಗಿರುತ್ತಾರೆ. 3ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸಂತಕುಮಾರ್ ಇವರು ಶಾಲಾ ದಾಖಲೆಯಲ್ಲಿ ಜಾತಿ ನಮೂದಿಸಿಲ್ಲ. ಅವರು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಚರ್ಚಿನಲ್ಲಿ ಹೆಸರಿಡಲಾಗಿದೆ. ಎಡ ಮತ್ತು ಬಲಗೈ ಜಾತಿಗಳಲ್ಲಿ ವಸಂತಕುಮಾರ್ ಎಂದು ಹೆಸರಿಡುವುದಿಲ್ಲ. ಅವರ ಮನೆಯಲ್ಲಿ 16ಕ್ಕೂ ಹೆಚ್ಚು ಜನರು ಮಾದಿಗ ಜಾತಿ ಪ್ರಮಾಣ ಪಡೆದಿದ್ದಾರೆ. ಈ ಕುರಿತು ಜಾರಿ ನಿರ್ದೇಶನಾಲಯ ಸೇರಿದಂತೆ ಇತರೆ ಇಲಾಖೆಗಳಿಗೆ ದೂರು ನೀಡಿರುವುದಾಗಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾಗಲು ಸಹ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ. ಅವರು ಚಿನ್ನ
ನಿಮ್ನ ಹೊಲೆಯ ದಾಸರ ಜಾತಿಗೆ ಸೇರಿದವರಾಗಿದ್ದು ಮಾದಿಗರಂತೂ ಅಲ್ಲ. ಈ ಕುರಿತಂತೆ ಪ್ರತ್ಯೇಕ 4 ಪ್ರಕರಣಗಳಿವೆ. 2 ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮತಾಂತರಿಗಳಿಗೆ ಪರಿಶಿಷ್ಟ ಜಾತಿಯ ಸವಲತ್ತುಗಳು ಅನ್ವಯಿಸುವುದಿಲ್ಲ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ರಾಜಕೀಯವಾಗಿ ಬೆಳೆಯುತ್ತಿರುವ ವಸಂತ್ ಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡುವುದಾಗಿ ಹೇಳಿದರು. ಬೋಸರಾಜ್ ಅವರು ಒಂದು ವಿಶೇಷವಾದಂಥ ವ್ಯಕ್ತಿ, ವ್ಯಕ್ತಿತ್ವವುಳ್ಳವರು. ನಾವು ಯಾವುದೇ ಕಾರಣಕ್ಕೆ, ಯಾವುದೇ ಲಾಲಸಿಗಾಗಿ ಅವ್ರ ಸಲುವಾಗಿ ಇದು ಮಾಡ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿದ್ದ ವಿಷಯ ಅಂತ ನಾನು ವಿನಂತಿಸ್ತೇನೆ. ಪಟ್ಟಿ ಶ್ರೀರಾಮುಲು ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಲೀಡರ್ ಇದ್ದರು. ಈಗ ಅವರು ಹೆಸರಲ್ಲಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ. NS ಬೋಸರಾಜ್ ಅವರ ಹೆಸರ ಮೇಲೆ ಅವ್ರ ಸಮಾಜ ಇದ್ರೆ, ಅವ್ರ ಜನಾಂಗ ಇದ್ರೆ ಇದನ್ನೆಲ್ಲ ಗಮನಿಸ್ತಿದ್ರು. ಎಲ್ಲ ಬಣ ರಾಜಕೀಯದಲ್ಲಿ ಅವ್ರು ಏನು ವ್ಯಕ್ತಿತ್ವದ, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಆಗಲಿ, ಮಾನ್ಯದಲ್ಲಿ ಆಗಲಿ ಅನ್ನೋದು ಜನ ಗಮನಿಸ್ತಾನೇ ಇಲ್ಲ. ಅವ್ರನ್ನ ಗಮನಿಸ್ರಿ, ಅವ್ರ ವ್ಯಕ್ತಿತ್ವವನ್ನು ಗಮನಿಸ್ರಿ, ಅವ್ರ ನಾಯಕತ್ವವನ್ನು ಗಮನಿಸ್ರಿ. ಒಬ್ಬನು MP ತಗೊಂಡು ಬಂದೀವಿ, ಯಾರನ್ನೂ ತಗೊಂಡು ಬಂದೀವಿ, ಗೆಲ್ಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾಯಕನಿಗೆ ಯಾವುದೋ ಬಣ ರಾಜಕೀಯದಿಂದ ಯಾವುದೋ ಕಂಪ್ಲೇಂಟ್ ಕೊಟ್ಟು ಹಿನ್ನಡೆ ಆಗ್ತದೆ. ಈ ರಾಜಕಾರಣಿ ರೋಡ್ ಮಾಡಿದ್ರೆ ರೋಡ್ ರೊಕ್ಕನ ನುಂಗಿದ್ರೆ ನೀವೆಲ್ಲ ಪ್ರತಿನಿಧಿಗಳು ಇದನ್ನ ಬಯಲಿಗೆ ಇವನ್ ಇನ್ಕ್ಲೂಡಿಂಗ್ ಬೋಸರಾಜ್ ಸಬ್ಜೆಕ್ಟ್ನಲ್ಲಿ ಕೂಡ ನಾವು ಇಂಥ ನಾಯಕನ ಬಿಟ್ಕೋಬಾರ್ದು. ಇಂಥ ನಾಯಕನಿಗೆ ನಾವೆಲ್ಲರೂ ನಿಮ್ಮ ಕಡೆಯಿಂದ ಸಾಧ್ಯ ಆದಂಥ ಸಹಾಯ ಸಹಕಾರವನ್ನು ಪ್ರಸ್ತುತವರು ನೀಡಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ. ಮತ್ತು ನನಗಿಂತಲೂ NS ಬೋಸರಾಜ್ ಬಗ್ಗೆ ನಿಮಗೆ ಚಂದ ಗೊತ್ತಿದೆ. ಅವ್ರ ಮಗ ರವಿ ಬೋಸರಾಜ್ ಒಬ್ಬ ದೊರೆ ಮಗನಾಗಿ, ಒಬ್ಬ ರಾಜ್ಕುಮಾರನಾಗಿ ಬದುಕೋಗಿತ್ತದ. ಕಾಲುವೆಯಲ್ಲಿ ನಿಂತು ಅದನ್ನು ಸ್ವಚ್ಛ ಮಾಡ್ತಾನೆ ನಮ್ಮ ಮಳೆನ. ಯಾವಾಗ ಸಿಗ್ತದೋ ಏನೋ ಟಿಕೆಟು, ಯಾವಾಗ ಬರ್ತದೋ ಅದಕ್ಕೆ ರಾಜಕೀಯ ಶಕ್ತಿ ಕೈಯಾಗ. ರೇವಂತ್ ರೆಡ್ಡಿ ಅವ್ರನ್ನ ಹಿಂಗೆ ಬಿಸಿದ ಮೇಲೆ ಕೈ ಹಾಕ್ತಕ್ಕಂಥ ಮನುಷ್ಯ ಈಗ ಬರೇ ಈ ಕಾಲುವೆಯಲ್ಲಿ ನಿಂತಿರ್ತಾನಂತಂದ್ರೆ ಅವ್ರ ಮಾನಸಿಕ ಸ್ಥಿತಿ ಹೆಂಗಿರ್ಬೋದು ಅಂತ ನಾಯಕನ ನಾವು ಮತ್ತೆ ನೋಡಕ್ ಸಾಧ್ಯ ಆಗ್ತದ? ಅಂತ ನಾಯಕರನ್ನು ರಕ್ಷಣೆ ಮಾಡ್ಕೊಳ್ಳೋ ಜಾತಿನೇ ಬೇಕಾ? ನಾನು ಅವ್ರ ಜಾತಿ, ನಾನೊಬ್ಬ ಮಾದಿಗ ಸಮಾಜದ ಪ್ರಮುಖ ಲಾಯರ್ ಇದ್ದೀನಿ ಈ ಜಿಲ್ಲಾದಲ್ಲಿ. ಅವ್ರ ಸಲುವಾಗಿ ನಾನು ಯಾವುದೇ ಕಾರಣಕ್ಕೂ ಮುಂದೆ ನಿಂತಿರ್ತೀನಿ. ಯಾವುದೇ ಕಷ್ಟ ಬಂದರೆ, ಯಾವುದೇ ಸಂದರ್ಭಕ್ಕೆ ಅವರು ಮುಂದೆ ನಿಂತು ನಾವು ನಮ್ಮನ್ನು ದಾಟಿ ಹೋಗ್ಬೇಕು. ಯಾವುದೇ ಒಬ್ಬ ದುಷ್ಟಶಕ್ತಿಗಳು NS ಬೋಸರಾಜ್ ಅವ್ರ ಹಿಂದೆ ನಾವಿರ್ತೀವಿ. NS ಬೋಸರಾಜ್ ಅವ್ರ ಮನೆಯಲ್ಲಿ ನಾನು 3 ವರ್ಷ ಅವ್ರ ಮಿನಿಸ್ಟರ್ ಆದರೆ ಚಾಯ್ ಕೊಡ್ತಿಲ್ಲ. ಇದನ್ನು ಬಿಟ್ಕೊಡಿ ದಯಮಾಡಿ. ನಾವು ಅವರ ನಾಯಕತ್ವವನ್ನು ನಮ್ಮ ರಾಯಚೂರು ಜಿಲ್ಲೆಗೆ ಬೇಕಾಗಿಲ್ಲ. ಆದ್ದರಿಂದ ನಾನು ಮೊನ್ನೆ ರಾಯಚೂರು ಸುದ್ದಿಗೋಷ್ಠಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಾದ್ರೂ ಈ ಸೆಂಟೆನ್ಸ್ ಹೇಳ್ಯಾರ. ಈ ಮನೋಬಲ, ಆತ್ಮಬಲ ಎಷ್ಟು ಗಟ್ಟಿರ್ಬೇಕು ಆ ಮನುಷ್ಯಂದು. ಇಳಿ ವಯಸ್ಸಿನಲ್ಲಿ ತುಂಬ ಕೆಲಸ ಮಾಡ್ತಾರೆ ಅವರು. ಯಾರ್ಯಾರೋ ಕಂಪ್ಲೇಂಟ್, ಯಾವ್ಯಾವ ವಿಷಯದಲ್ಲೂ ಕಂಪ್ಲೇಂಟ್ ಮಾಡಿ ಅವ್ರ ಬದುಕನ್ನ, ಅವ್ರ ರಾಜಕೀಯ ಜೀವನನೆಲ್ಲ ಹಾಳು ಮಾಡಿಬಿಟ್ಟಿರೋದು. ಅವ್ರಿಗೆ ಜಾತಿ ಇಲ್ಲ ಅಂತೇಳಿ ಖಿನ್ನರಾಗಿರ್ತಾರೆ ಅವರು. ಮಾನಸಿಕ ಖಿನ್ನರಾಗತಕ್ಕಂಥ ಏನಪ್ಪ ಇದು ಸಬ್ಜೆಕ್ಟ್, ಜಾತಿ ಅನ್ನೋದು. ಆದ್ದರಿಂದ ನಾವು ಮಾದಿಗ ಸಮಾಜ ಆಲ್ರೆಡಿ ಇವತ್ತು ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದು ನಿನ್ನೆನೇ ಗೊತ್ತಾಗಿದ್ರೆ ನಮಗೇನು ವಿಶೇಷತೆ ಏನಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲ ನೀವೆಲ್ಲ ಅನುಭವಿಸಿದ್ದೀರಂತ ಮತ್ತೆ ಹೇಳ್ತೀನಿ. ನನ್ನೇನು ಜವಾಬ್ದಾರಿ ಇಲ್ಲ. ನಾನು ಆ್ಯಸ್ ಎ ಅಡ್ವೊಕೇಟ್, ಆ್ಯಸ್ ಎ ಮಾಜಿ ಜಿಲ್ಲಾಧ್ಯಕ್ಷ, ನಮ್ಮ ವಕೀಲರ ಸಂಘಟನೆ ನಾನು ಆರ್ಗನೈಸ್ ಮಾಡಕತ್ತೀನಿ. ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ. ಅಂತ ನಾಯಕ ಕೊಟ್ಟು ಹೋದರೆ ಮತ್ತೆ ಮರಳಿಬಾರದು. ಯಾವ ರೊಕ್ಕ ಅರ್ಧ ಕಾಂಟ್ರಾಕ್ಟ್ ಕೆಲಸ ಕೊಟ್ಟು ಅರ್ಧ ತಾನು ತಿಂದು ಅರ್ಧ ತಾವು ರಾಜಕೀಯ ಮಾಡತಕ್ಕಂಥ ಮನುಷ್ಯರು ಎಷ್ಟು ಮಂದಿ ನೀವು ನೋಡಿರಿ. ಆದರೆ NS ಬೋಸರಾಜ್ ಆಗಲಿ, ಅವ್ರ ಮಗ ಆಗಲಿ, ಒಂದು ಮ್ಯೂಸಿಯಂನಲ್ಲಿ ಇರ್ತಕ್ಕಂಥ ಮನುಷ್ಯರವರು. ಒಂದು ಇದು ಯಾವುದು ಗೋಶಾಲೆ ರಸ್ತೆಯಲ್ಲಿ ಅವರು ನನ್ನ ಸ್ವಂತ ರಕ್ತದಿಂದ, ನಾನು ಬಿ ನರಸಪ್ಪ ಅಡ್ವೊಕೇಟ್ ಇಸ್ ಮೈ ಕಮ್, ಆಂಧ್ರದವರು. ಅವ್ರು ಮೂಲತಃ ವಸಂತ್ ಕುಮಾರ್ ಅವರು ಆಂಧ್ರದವರು, ಆದೋನಿ ತಾಲೂಕು. ಅವರು ನಮ್ಮ ಅಜ್ಜನವಾಡದಲ್ಲಿ ಅವ್ರ ತಾತನವರು ಬಂದು ಭಿಕ್ಷೆ ಬೇಡ್ತಿದ್ರು. ದಾಸರೊಳಗ ಅವರು ಕುಲವೃತ್ತಿ ಭಿಕ್ಷೆ ಬೇಡೋದು. ನಮ್ಮ ಅಜ್ಜನವಾಡದಲ್ಲಿ ನವಾಬ್ಗಡ್ಡ ಅಂತೇಳಿ ಒಂದು ಏರಿಯಾ, ಅಲ್ಲಿ ಅವ್ರ ಮೂಲ ನಿವಾಸ. ಅಲ್ಲೆಲ್ಲ ನಮ್ಮ ತಾತನವ್ರ ಬದಲಾಗಿ, ನಮ್ಮ ತಾತನ ಮನೆ ಬದಲಾಗಿ ಅವ್ರ ಮನೆ. ನಮ್ಮ ತಾತನವರೇ ಅವ್ರಿಗೆ ಜಗ ಕೊಟ್ಟು ಅವ್ರನ್ನ ಸಹಾಯ ಮಾಡಿದ್ರು. ಆಮೇಲೆ ಕುಲವೃತ್ತಿ ಎಲ್ಲ ಭಿಕ್ಷೆ ಬಿಡಿದ್ರೆ ನನಗಿಂತ ಜಸ್ಟ್ ಸೀನಿಯರ್ಸ್ ಎಲ್ಲ ನೋಡಿದ್ದಾರೆ, ಇನ್ಕ್ಲೂಡಿಂಗ್ ದಿಸ್ ಆರಾಧನೆಯಲ್ಲಿ ವಸಂತ್ ಕುಮಾರ್ ಅವ್ರ ತಂದೆ ಕೂಡ ಸಣ್ಣವನಿದ್ದಾರೆ. ಅದನ್ನು ಹಿಂಗೆ ಗೋಪಾಳ ಹಾಕ್ಕೊಂಡು ಅದನ್ನು ಹಿಡ್ಕೊಂಡು ಬರ್ತಿಲ್ಲ. ಆಮೇಲೆ LVD ಕಾಲೇಜಿನಲ್ಲಿ ಆತ ಇವನ್ ಯಾರು ಆರಾಧನೆ ನಮ್ಮ ಸಮಾಜದ ಮಂದಿನೇ ಸೇರಿ ಅದನ್ನು ರಾಜೀನಾಮೆ ಕೊಡಿಸಿ ನಮ್ಮ ಸಮಾಜದ ಮಂದಿಗೆ ಸರಿಸಿ ಅದನ್ನು ಮುಂದೆ ಇಟ್ಟು
ಬೆಳೆದು ಒಳ್ಳೆ ವಾಗ್ಮಿ ಇದ್ದ ಮನುಷ್ಯ, ಚಂದ ವಸಂತ ಚಂದ ಮಾತಾಡ್ತಾನೆ, ಒಳ್ಳೆ ವಾಗ್ಮಿ ಮನುಷ್ಯ, ರಾಜಕೀಯವಾಗಿ ಬೆಳೆದಿದ್ದ. ಅದೇ ಅದು ಪಾರಂಪರ್ಯ ಮಗನಿಗೆ ಬಂತು. ನಮ್ಮ ಮನೆ ನೋಡಿ ಅವ್ರ ಮನೆ ಮುಂದೆ ಎಷ್ಟು ಕಾರುಗಳವ. ನಮ್ಮ ಅರ್ಜನವಾಡದಲ್ಲಿ ಯಾರು ಕಾರ್ ಇರ್ತದ, ಯಾರು ಗಾಡಿ ಇರ್ತದ, ನಮ್ಮಲ್ಲಿ ಅವ್ರು ಬೆಳ್ತಾನೇ ಹೋದಾಗ ಈ ಜನ ಹಿಂಗೆ ಕೆಳಗಡೆ ಹೋಗ್ತಾ ಇದ್ದಾರೆ. ಇದನ್ನ ನಾವು ಬಂಗಾರ ಅಂಗಡಿಯಲ್ಲಿ ಒಬ್ಬ ಮನುಷ್ಯ ಗಮನಕ್ಕೆ ಬಂದಿದ್ದು ಈ ಮಾತು. ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಕಾರ್ ಇದ್ದಾರೋ, ನಿಮ್ಮ ಓಣಿಯಲ್ಲಿ ಎಷ್ಟು ಮಂದಿ ಕಾರ್ ಇದ್ದಾರ, ಎಷ್ಟು ಮಂದಿ ಬಂಗಾರ ಮಾಡ್ಕೊಂಡಾರ, ಅವನ್ನ ಗಳಿಸ್ದಂತೆ ಹೊಂಟಿರಲ್ವೋ ನೀವು ಅಂತಂದ್ರೆ ನಮಗೆ ಒಂಥರ ನೋವು ಅನಿಸ್ತದ ಮಾತು. ಆದಾಗ್ಯೂ ಇವತ್ತು ಅವರು ಚಾರ ದಾಖಲೆಗಳು ಸಿಕ್ಕವ ನನಗೆ ಆಪರೇಷನ್ ಆಗಿದ್ದರಿಂದ ನಾನು ಸ್ವಲ್ಪ ದಿವಸ ವೇಟ್ ಮಾಡಿದೆ. ತುಂಬಾ ತ್ರಾಸ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಪ್ರಭಾಕರ್ ವಕೀಲ, ಹನುಮಂತ ನಾಯಕ, ಸುಹಾನ್, ಶ್ರೀನಿವಾಸ್ ಕುರುಡಿ, ಪ್ರಭು, ವಿನೋದ್, ದುರಗೇಶ್, ಮನ್ಮಥ ಏಗನೂರು ಇದ್ದರು. ರಾಯಚೂರು ನಗರದಲ್ಲಿ ರಸ್ತೆಗಳಲ್ಲಿ ಸಸಿಗಳನ್ನು ನೆಡಲಾಗುತ್ತಿದ್ದು ವಿದ್ಯುತ್ ತಂತಿಗಳಿರುವುದರಿಂದ ಅಪಾಯ ಎದುರಾಗುವಂತಾಗಿದ್ದು ಕೂಡಲೇ ಹೆದ್ದಾರಿಗಳಲ್ಲಿ ಸಸಿ ನೆಡುವಾಗ ಎಚ್ಚರ ವಹಿಸಬೇಕು ಎಂದು ಎಐಎಂಐಎಂ ನಗರ ಅಧ್ಯಕ್ಷ ಶಬ್ಬೀರ್ ಅಹಮದ್ ಹೌದಡಿ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅರಣ್ಯ ಇಲಾಖೆ ನಗರದ ವಿವಿಧ ರಸ್ತೆ, ಹೆದ್ದಾರಿ ರಸ್ತೆಗಳಲ್ಲಿ ಸಸಿಗಳನ್ನು ನೆಡುತ್ತಿದೆ. ಈಗಾಗಲೇ ರಸ್ತೆಗಳ ಬದಿಗಳಲ್ಲಿ ಬೆಳೆದು ನಿಂತಿವೆ. ಆದರೆ ಗಿಡಗಳಿಂದ ವಿದ್ಯುತ್ ತಂತಿಗಳ ಸುತ್ತುವರೆದ ಪರಿಣಾಮ ವಿದ್ಯುತ್ ಕಡಿತ, ಅವಘಡಗಳಿಗೆ ಕಾರಣವಾಗುತ್ತಿವೆ. ವಿದ್ಯುತ್ ತಂತಿ ಹೊರತುಪಡಿಸಿ ಗಿಡ ನೆಡುವ ಮೂಲಕ ಪರಿಸರ ಉಳಿಸಬೇಕಿದೆ. ಸಾರ್ವಜನಿಕರ ಶ್ರಮದ ಕರ ಹಣದಲ್ಲಿ ಗಿಡ ಬೆಳೆಸುವಾಗ ಅಪಾಯವಾಗದಂತೆ ಎಚ್ಚರವು ಅವಶ್ಯಕವಾಗಿದೆ. ಗಾಳಿ ಬೀಸಿದರೆ ವಿದ್ಯುತ್ ತಂತಿಗಳು ಕಟ್ಟಾಗಿ ಟಿಸಿ, ಮನೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸುಟ್ಟು ಹೋದ ಘಟನೆಗಳು ನಡೆಯುತ್ತಲೇ ಇವೆ. ಬೀದಿ ದೀಪಗಳು ಸಹ ಗಿಡಗಳಿಂದ ಸುತ್ತುವರೆದು ಬೆಳಕು ದೊರೆಯದಂತಾಗಿದೆ. ಸಸಿ ನೆಡುವಾಗಲೇ ಅಪಾಯವಾಗದಂತೆ ಎಚ್ಚರ ವಹಿಸಲು ಜೆಸ್ಕಾಂ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸುವುದಾಗಿ ಹೇಳಿದರು. ಮಾಡುವ ಉದ್ದೇಶ ಏನೆಂದರೆ, ಈಗಾಗಲೇ ತಾವುಗಳು ಗಮನ ಹರಿಸಿರಬಹುದು. ಎಲೆಕ್ಟ್ರಿಕ್ ಲೈಟ್ಗಳೆಲ್ಲ ಕಂಬಗಳ ಕೆಳಗೆ ಮತ್ತು ಟಿವಿ ಅವರು ಹಾಕಿದಂಥ ತಂತಿ ಈಗ ವೈರ್ಗಳ ಕೆಳಗೇನೆ ಅರಣ್ಯ ಇಲಾಖೆನವರು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಇದರಿಂದ ಸಮಸ್ಯೆಗಳು ಏನು ಉದ್ಭವ ಆಗ್ತಾ ಇದೆ ಅಂದರೆ, ಅವೇ ಸಸಿಗಳು ದೊಡ್ಡದಾಗಿ ಗಿಡ ಆಗಿ ಅವೇ ಸಸಿಗಳೇನಾಗ್ತಾವ ಆ ತಂತಿಗಳನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅದರಿಂದ ಸುಮಾರು ಪವರ್ ಕಟ್ ಆಗುವ ಸಂಭಾವನೆ ಇದೆ, ಟಿಸಿ ಸುಡುವ ಸಂಭಾವನೆಗಳಿದಾವೆ. ಮತ್ತು ಮನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಾದ ಟಿವಿ, ಫ್ರಿಜ್, ವಾಷಿಂಗ್ ಮಷಿನ್ ಇವೆಲ್ಲ ಸುಡುತ್ತಂಥ ಇದು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾವೇನು ಮಾಡೋದಕ್ಕೆ ನಾವು ಪಕ್ಷದ ಕಡೆಯಿಂದ ಏನೋ ಒಂದು ಮನವಿ ಅಂದರೆ, ಜನಸಾಮಾನ್ಯ ಕಷ್ಟಪಟ್ಟು ದುಡಿದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ವಿ, ತೆರಿಗೆ ಕಟ್ತಾ ಇದ್ವಿ. ಅದನ್ನು ಸರಿಯಾಗಿ ಬಳಕೆ ಮಾಡಿ ಗಿಡಗಳನ್ನು ನೆಡುತ್ತಿರುವುದು ಒಂದು ಒಳ್ಳೆಯ ಕಾರ್ಯ, ಸಸಿಗಳನ್ನು ನೆಡುವುದು ಒಂದು ಒಳ್ಳೆಯ ಕಾರ್ಯ ಇದೆ. ಆದರೆ ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಅರಣ್ಯ ಇಲಾಖೆದವರು ಏನು ಮಾಡ್ತಾ ಇದ್ದಾರೆ, ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಏನೋ ಒಂದು ಹಣ ಬರ್ತಾ ಇದೆ, ಏನೋ ಒಂದು ಬೇಕಾಬಿಟ್ಟಿ ಮಾಡ್ತಾ ಇದೆ, ಮನ್ಸು ಬಂದಂಗೆ ಮಾಡ್ತಾ ಇದೆ, ಬೇಕಾಬಿಟ್ಟಿ ಮಾಡ್ತಾ ಇದೆ. ಏನಪ್ಪ ಫಾರ್ಮಾಲಿಟೀಸ್ ಆಯ್ತು ಅಷ್ಟೇ. ನೋಡ್ರಿ ಕೆಳಗಡೆ ಏನಿದಾವ. ಈಗ ಅಂಬೇಡ್ಕರ್ ಸರ್ಕಲಲ್ಲಿ ನೋಡ್ರಿ ಸರ್, ಈಗ ಈ ಸ್ಟ್ರೀಟ್ ಲೈಟ್ ಗಿಡಗಳು ಚಲೋ ಬೆಳೆದವ, ಸುಂದರವಾದ ನಗರ ಕಾಣ್ತಾ ಇದೆ. ಆದರೆ ನೀವು ರಾತ್ರಿ ಹೊತ್ತಲ್ಲಿ ನೋಡ್ರಿ ಏನಾಗ್ತಾ ಇದೆ, ಎಲ್ಲ ಕತ್ತಲ. ಸೊ ಅಲ್ಲಿ ನೋಡ್ರಿ, ಮತ್ತೆ IB ರೋಡಲ್ಲಿ ನೋಡ್ರಿ, ಮತ್ತೆ ರಾಯಚೂರಲ್ಲಿ ಎಲ್ಲಾದ್ರೂ ನೋಡ್ರಿ. ನಾವು ನಿಮಗೆ ಇಮೇಜಸ್ ಕೊಡ್ಬೇಕಂತ ಮಾಡಿದ್ಯಾ, ಆದರೆ ಎಷ್ಟೊಂದು ಕೊಳ್ಳೆ ಇಮೇಜ್. ಮತ್ತೇನಾಗ್ತಾ ಇದೆ, ಎಲೆಕ್ಟ್ರಿಸಿಟಿ KB ಅವ್ರ ಕಡೆಯಿಂದ ಟ್ರಾನ್ಸ್ಫಾರ್ಮರ್ ಇರ್ತದಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದರೆ, ಇಷ್ಟು ಗಿಡಗಳು ಬೆಳೆದವ, ಮುಳ್ಳುಗಳಲ್ಲಿ TC ಒಳಗೆ ಹೋಗ್ಕೊಂಡ್ಬಿಟ್ಟವ. ಅವು ಪಾಪ ಅವ್ರು ಏನು ಕೆಲಸ ಮಾಡಬೇಕು, ಲೈನ್ ಮ್ಯಾನ್ ಅವ್ರು ಏನು ಕೆಲಸ ಮಾಡಬೇಕು. ಸೊ ಇದರಿಂದ ಏನಾಗ್ತಾ ಇದ್ದೇವೆ, ದುರ್ಘಟನೆಗಳಾಗ್ತಾ ಇದ್ದಾವೆ. ಸೊ ಇದಕ್ಕೆ ನಾವು ಏನು ಗಮನಕ್ಕೆ ತರಬೇಕು ಅಂದರೆ, ನಾವು ಅವರಿಗೆ ಒಂದು ಗುಲ್ಬರ್ಗ ಅವ್ರಿಗೆ ನಾವು ಮೆಮೊರಂಡಮ್ ಕೊಡ್ತಾ ಇದ್ವಿ. ಆದಮೇಲೆ ಗುಲ್ಬರ್ಗ ವೃತ್ತಕ್ಕೆ ಒಂದು ಮೆಮೊರಂಡಮ್ ಕೊಡೋದಿದ್ದೀವಿ. ಮತ್ತು ಅದ್ರ ಜೊತೆಗೆ ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ಅವರಿಗೊಂದು ಕಾಪಿ ಕೊಡ್ತಾ ಇದ್ದೀವಿ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜೆಸ್ಕಾಂ ಅವರಿಗೂ ಕೊಡ್ತಾ ಇದ್ದೀವಿ. ಈ ಥರ ಜನರ ಹಣವನ್ನು ಸುಮ್ಮನೆ ಮನ ಬಂದಂತೆ ವೇಸ್ಟ್ ಮಾಡಬಾರ್ದು. ದಯಮಾಡಿ ತಮ್ಮ ಏನು ಸಸಿ ನೆಡುವ ಕಾರ್ಯಕ್ರಮವನ್ನು ಒಂದು ಅಚ್ಚುಕಚ್ಚಾಗಿ ಒಂದು ಒಳ್ಳೆಯ ಜಾಗದಲ್ಲಿ ನೋಡಿ ಮಾಡ್ತೀವಿ. ಅದಕ್ಕೆ ನಮ್ಮಂದ್ರೂ ಸಹಕಾರ ಇದೆ ಅಂತ ಆ ಸಂಬಂಧ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಶೈಬಾಜ್ ಖಾನ್, ತನ್ವೀರ್ ಅಹಮದ್, ಮೊಹಮ್ಮದ್ ಶಫಿ, ಆಸಿಫ್, ಬಾಬಾ, ಸೋಹೆಲ್ ಕುರೇಶಿ, ಟಿಪ್ಪು ಸುಲ್ತಾನ್, ಇರ್ಫಾನ್, ಅಲ್ಲಾ ಬಕ್ಷ ಸೇರಿ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಅಧಿಕಾರಿಗಳಿಗೆ ತರಬೇತಿ ಸಂವಾದ. ಅಧಿಕಾರಿಗಳು ಕಾಯ್ದೆ ಪರಿಣಾಮಕಾರಿಗೆ ಬದ್ಧತೆ ಪ್ರದರ್ಶಿಸಿ ಬಿ ವೆಂಕಟಸಿಂಗ್. ಕದಳಿ ಮಹಿಳಾ ವೇದಿಕೆ ಪ್ರಥಮ ಸಮ್ಮೇಳನ. ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಆತ್ಮವಿಮರ್ಶೆ ಅಗತ್ಯ. ಆಶಾದೇವಿ. ಮುಂಗಾರು ಸಾಂಸ್ಕೃತಿಕ ಹಬ್ಬ ಮುಂದೂಡಿಕೆ. ಉಟ್ಕೂರು ಕೃಷ್ಣಮೂರ್ತಿ. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡಬೇಕು. ಎ ವಸಂತಕುಮಾರ್ ಮಾದಿಗ ಸಮಾಜದವರಲ್ಲ. ಬಿ ನರಸಪ್ಪ. ಮತ್ತು ನಗರದಲ್ಲಿ ಸಸಿ ನೆಡುವಾಗ ಅಗತ್ಯ ಎಚ್ಚರ ವಹಿಸಲಿ. ಶಬೀರ್ ಅಹಮದ್ ಹೌದಡಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.